ವೀಕ್ಷಕರೇ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗಾಗಿ ಈಗಾಗಲೇ ಸಮುದಾಯದ ಜನ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನ ತರ್ತಾ ಇದ್ದು, ಸರ್ಕಾರ ನಡೆಸಿರುವ ಜಾತಿ ಜನಗಣತಿ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ಅನ್ನೋ ಆರೋಪದ ನಡುವೆ ಇಂದು ಸರ್ಕಾರ ಜಸ್ಟಿಸ್ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನಂತೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025ರ ಕಾರ್ಯಕ್ರಮಕ್ಕೆ ಇಂದು ಅಧಿಕೃತ ಚಾಲನೆ ನೀಡಲಾಗಿದ್ದು, ನಗರದ ಕೋತಿತೋಪು ಬಳಿ ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧಿಕೃತ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಹಾಗೂ ದಲಿತ ಸಮುದಾಯದ ಅನೇಕ ಮುಖಂಡರು ಪ್ರಜ್ಞಾವಂತರು ಹಾಜರಿದ್ದು, ಈ ಸಮೀಕ್ಷೆಯಿಂದ ಸಮುದಾಯಕ್ಕೆ ಆಗುವಂತಹ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಅಸಮತೋಲನದ ಸಮಸ್ಯೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಸಮೀಕ್ಷೆಗೆ ಸಮುದಾಯದ ಜನ ಅಗತ್ಯ ಸಹಕಾರ ನೀಡಬೇಕೆಂದು ಸಮುದಾಯದ ಬಳಿ ಮನವಿ ಮಾಡಿದರು. ಕಾರ್ಯಕ್ರಮದ ಉದ್ದೇಶ ಕುರಿತು ಡಿಸಿ ಹಾಗೂ ಸಿಇಒ ಏನು ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿಸ್ಕೊಂಡ್ಬಿಡಿ. ಸಾರ್ವಜನಿಕರೇ, ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರದು ಇಂಟರ್ನಲ್ ರಿಸರ್ವೇಷನ್ಗೆ ಸಮೀಕ್ಷೆ ಏನಿದೆ ಅದನ್ನು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ದೀವಿ, ಮತ್ತೆ ಇಡೀ ದೇಶದಲ್ಲಿನೇ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸರ್ವೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಏನು ಒಂದು ಇಷ್ಟು ದಿನಗಳ ಒಂದು 10 ದಿವಸಗಳ ಕಾಲ ನಾವು ಒಂದು ಕೆಲಸ ಮಾಡಿದ್ವಿ. ಏನಂತ ಹೇಳಿದ್ರೆ 6 ಮಾಸ್ಟರ್ ಟ್ರೈನರ್ಸ್ ಸ್ಟೇಟ್ಗೆ ಹೋಗಿ ಅವರು ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಟೆಕ್ನಿಕಲ್ ಟ್ರೈನಿಂಗು ಮತ್ತೆ ಇದ್ರದ್ದು ಏನು ವಿಚಾರಗಳಿದೆ ಅದು ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಆಮೇಲೆ ಪ್ರತಿ ಒಂದು ತಾಲೂಕಲ್ಲಿ ಸುಮಾರು 15 ಜನ ಮಾಸ್ಟರ್ ಟ್ರೈನರ್ಸ್ ಅಂತ ನಾವು ಒಳ್ಳೆಯ ಆಫೀಸರ್ಸ್ ಅನ್ನು ಆಯ್ಕೆ ಮಾಡಿ ಅವ್ರಿಗೂ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ತದನಂತರ ಈಗ ತಾಲೂಕ್ ಮಟ್ಟದಲ್ಲಿ ಎಲ್ಲ ಎಸಿಗಳು ಮತ್ತು ತಹಸೀಲ್ದಾರ್ಗಳು, ಇಒಗಳು ಅಧ್ಯಕ್ಷತೆಯಲ್ಲಿ ಕೂಡ ಅವರಿಗೆ ಟ್ರೈನಿಂಗ್ ಆಗಿದೆ. ಸುಮಾರು 3,000 ಎನ್ಯೂಮರೇಟರ್ಸ್ ಅಥವಾ ಸರ್ವೇಯರ್ಸ್ ಅಂತ ಅವ್ರು ನಾವು ಕರಿತೀವಿ. ಮೋಸ್ಟ್ಲಿ ಎಲ್ಲರೂ ಟೀಚರ್ಸ್ ಇದ್ದಾರೆ. ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಮತ್ತೆ ಏಡೆಡ್ ಸ್ಕೂಲ್ ಟೀಚರ್ಸ್ಗೆ ಕೂಡ ಟ್ರೈನಿಂಗ್ ಆಗಿದೆ. ಸೊ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ. ಇವತ್ತಿಂದ ಅವರು ಮನೆ ಮನೆಗೆ ಭೇಟಿ ಮಾಡಿ ಪ್ರತಿ ಒಂದು ಮನೆ, ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಮನೆಗಳಿದೆ ಅಷ್ಟು ಮನೆಗಳಿಗೂ ಭೇಟಿಯಾಗಿ ಅವರು SC ಮನೆಗಳಿಗೂ ಮಾತ್ರ ಒಂದು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಮತ್ತೆ ಅವ್ರ ಎಜುಕೇಶನಲ್ ಸ್ಟೇಟಸ್ ಇದು ಬಗ್ಗೆ ಅವರು ವಿಚಾರವನ್ನು ಅವ್ರ ಪ್ರಶ್ನೆಗಳ ಮುಖಾಂತರ ಕೇಳ್ತಾರೆ ಮತ್ತು ಅವರು ಏನು ಉತ್ತರ ಕೊಡ್ತಾರೆ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬರ್ತಾರೆ. ಕನಸು ಹಾಗೂ ಮೌಲ್ಯಯುತವಾದಂತಹ ಒಂದು ಸಮೀಕ್ಷೆಗೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮುನ್ನುಡಿಯನ್ನು ಬರಿತಾ ಇದೆ. ಸಮಾನತೆಯ ಕನಸನ್ನ ಹಿನ್ನೆಲೆಯನ್ನ ಇಟ್ಕೊಂಡಿರ್ತಕ್ಕಂಥ ಈ ಸಮೀಕ್ಷೆಯ ಚಾಲನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶುಭ ಕಲ್ಯಾಣ್ ಅವರು, ಜಿಲ್ಲಾಧಿಕಾರಿಗಳು ಉದ್ದೇಶ, ಅದರ ಪವಿತ್ರತೆ, ಅದರ ಅವಶ್ಯಕತೆ ಇದೆಲ್ಲದ್ರ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಂತೆ ಕಾರ್ಡ್ ಕೇಳೋ ಅಂಥದ್ದು ಅನೇಕರಿಗೆ ಗೊಂದಲ ಇರಬಹುದು. ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಕೇಳ್ತಕ್ಕಂಥದ್ದು ಸಮೀಕ್ಷೆ ಮಾಡಲಿಕ್ಕೆ ಹೋಗುವಂತ ಅಧಿಕಾರಿಗಳಿಗೆ ಅವ್ರಿಗೆ ವಿವೇಚನೆ ನಾವು ಕೊಡಬಾರ್ದು. ಅವ್ರಿಗೆ ಬೇಕಾದದ್ದನ್ನು ಎಂಟ್ರಿ ಮಾಡ್ಕೊಳ್ಳೋದು, ಅವ್ರು ಏನೋ ಹೇಳ್ತಾರೆ ಏನೋ ಎಂಟ್ರಿ ಮಾಡ್ಕೊಳ್ಳೋದು, ಈ ರೀತಿಯ ದೂರುಗಳು, ವಿವೇಚನೆಗಳು ಯಾವುದೂ ಇರಬಾರ್ದು. ತುಂಬಾ ಸ್ಪಷ್ಟವಾದಂತ, ತುಂಬಾ ನಿಷ್ಠುರವಾದಂತ, ತುಂಬಾ ವೈಜ್ಞಾನಿಕವಾದಂತ ಒಂದು ಸರ್ವೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ರೇಷನ್ ಕಾರ್ಡ್ ನಂಬರ್ ಅನ್ನ ಮೊಬೈಲ್ನಲ್ಲಿ ಎಂಟ್ರಿ ಮಾಡಿದ ತಕ್ಷಣ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರ್ದು ಹೆಸರಿದೆ ಆ ನಂಬರ್ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಮೊಬೈಲ್ನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಎಲ್ಲ ಬಂದಂತ 4 ಜನ ಕುಟುಂಬದಲ್ಲಿದ್ರೆ ಅವ್ರ ಹೆಸರು, ಅವ್ರ ವಯಸ್ಸು ಎಲ್ಲವೂ ಅದೇ ಬಂದ್ಬಿಡುತ್ತೆ ಮೊಬೈಲಲ್ಲಿ. ಗಣತಿ ಮಾಡುವಂತವ್ರು ಜಸ್ಟ್ ಟಿಕ್ ಮಾಡಿಕೊಂಡು ನೀವು ಯಾವ್ದು ಹೇಳ್ತೀರಾ, ಏನು ಹೇಳ್ತಾರೆ, ಪ್ರಶ್ನಾವಳಿಗಳೇನಿದಾವೆ ಅದಕ್ಕೇನು ಉತ್ತರ ಹೇಳ್ತೀರಾ ಆ ಉತ್ತರಗಳನ್ನ ಎಸ್ ಆರ್ ನೋ ಅಂತೇಳಿ ಟಿಕ್ ಮಾಡ್ಕೊಂಡು ಹೋಗುವಂತ ಒಂದು ಬಹಳ ಸುಲಲಿತವಾದಂತ ವೈಜ್ಞಾನಿಕವಾದಂತ ಮೊಬೈಲ್ ಆಧಾರಿತ ಸರ್ವೆ ಇರೋದ್ರಿಂದ ನಿಮಗೆ ನೀವು ರೇಷನ್ ಕಾರ್ಡ್ ಕೊಡಬೇಕು ಅಥವಾ ಆಧಾರ್ ಕಾರ್ಡ್ ಕೊಡಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ಕಾರಣ ಏನು ಅಂದ್ರೆ ಡೂಪ್ಲಿಕೇಶನ್ ಆಗಬಾರ್ದು ಅಂತ ಹೇಳಿ. ಇಲ್ಲೊಬ್ರು ಒಂದ್ಸರಿ ಸೇರಿಸೋದು, ಇನ್ನೊಂದು ಕಡೆ ಇನ್ನೊಂದು ಹಳ್ಳಿನಲ್ಲಿ ಹೋಗಿ ಅವ್ರ ಹೆಸರನ್ನ ಮತ್ತೆ ಸೇರಿಸೋದು, ಇನ್ನೊಂದು ಕಡೆ ಹೋಗಿ ಇನ್ನೊಂದು ಸರಿ ಸೇರಿಸೋದು, ಇನ್ನೊಂದು ಜಿಲ್ಲೆಯಲ್ಲಿ ಹೋಗಿ ಮತ್ತೆ ಸೇರಿಸೋದು, ಇವೆಲ್ಲ ಯಾವೂ ಆಗಬಾರ್ದು. ಇದು ಬಹಳ ವೈಜ್ಞಾನಿಕವಾಗಿ ಆಗಬೇಕು ಅಂತ ಹೇಳಿ ಬಹಳ ಸಮಾಜ ಕಲ್ಯಾಣ ಇಲಾಖೆ ಬಹಳಷ್ಟು ಆಲೋಚನಾ ಕ್ರಮ ಮತ್ತೆ ಎಲ್ಲ ಜಿಲ್ಲೆಗಳೊಂದಿಗೆ ಸಮನ್ವಯ ಸಾಧಿಸಿ ಅನೇಕ ಮೀಟಿಂಗ್ಗಳನ್ನು ಮಾಡಿ ಅಂತಿಮ ಸ್ವರೂಪ ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಒಂದು ವೈಜ್ಞಾನಿಕ ಸರ್ವೆ.